When Moses was born, there was a law in Egypt that all the male children should be killed. ಮೋಶೆ ಹುಟ್ಟಿದಾಗ ಐಗುಪ್ತದಲ್ಲಿ ಒಂದು ನಿಯಮವಿತ್ತು. ಆ ನಿಯಮ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಎಲ್ಲಾ ಗಂಡು ಮಕ್ಕಳು ಕೊಲ್ಲಲ್ಪಡಬೇಕು ಎಂಬುದಾಗಿ. But in the wonderful sovereignty of God put a little idea into the head of Moses' mother. ದೇವರ ಅದ್ಭುತವಾದ ಸರ್ವಶಕ್ತಿಕೆಯಲ್ಲಿ ದೇವರು ಮೋಶೆಯ ತಾಯಿಯ ತಲೆಯಲ್ಲಿ ಒಂದು ಸಣ್ಣ ಆಲೋಚನೆಯನ್ನ ಹಾಕಿದರು. Let's somehow save this child. ಹೇಗಾದ್ರೂ ಮಾಡಿ ಈ ಮಗುವನ್ನ ರಕ್ಷಿಸಬೇಕು ಎಂಬುದಾಗಿ. Put it into a basket and put it in the river Nile, which is full of crocodiles, and pray to God to somehow protect this child. ಬುಟ್ಟಿಯಲ್ಲಿ ಮಗುವನ್ನ ಇಟ್ಬಿಟ್ಟು ಆ ಬುಟ್ಟಿಯನ್ನ ಮೊಸಳೆಗಳು ತುಂಬಿರುವಂತ ನೈಲ್ ನದಿಯಲ್ಲಿ ತೇಲಿಬಿಟ್ಟು ಈ ಮಗುವನ್ನ ಸಂರಕ್ಷಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. Because otherwise the soldiers are going to come and kill the child in any case. ಇಲ್ಲವಾದಲ್ಲಿ ಮಗುವನ್ನ ಸೈನಿಕರು ಬಂದು ಯಾವ ಸಮಯದಲ್ಲಾದರೂ ಕೊಲ್ಲಬಹುದು ಎಂಬ ಊಹೆ. And pray that some Egyptian will pick up the child. ಐಗುಪ್ತದಲ್ಲಿ ಯಾರಾದರೂ ಒಬ್ರು ಬಂದು ಆ ಮಗುವನ್ನು ಎತ್ತಿಕೊಳ್ಳಲಿ ಎಂಬುದಾಗಿ ಆ ತಾಯಿ ಪ್ರಾರ್ಥಿಸಿದರು. And this woman, ಈ ಸ್ತ್ರೀಯು, Moses' mother, did it. ಮೋಶೆಯ ತಾಯಿಯು ಅದನ್ನ ಮಾಡಿದ್ದು. Because God had a tremendous plan for this little baby Moses. ಯಾಕಂದ್ರೆ ದೇವರು ಈ ಸಣ್ಣ ಮಗುವಾದ ಮೋಶೆಯ ವಿಷಯವಾಗಿ ಅದ್ಭುತವಾದಂತ ಯೋಜನೆಯನ್ನು ಹಾಕಿಕೊಂಡಿದ್ರು. And Hebrews 11 it says it was the faith of Moses' parents that made them do it. ಇಬ್ರಿಯ 11ರಲ್ಲಿ ಈ ರೀತಿ ಹೇಳುತ್ತೆ, ಮೋಶೆಯ ತಂದೆ ತಾಯಿಗಳು ನಂಬಿಕೆಯಿಂದಲೇ ಈ ರೀತಿ ಮಾಡಿದರು ಎಂಬುದಾಗಿ. When they saw that child, they somehow felt God has got a plan for this child. ಅವರು ಮಗುವನ್ನ ನೋಡಿದಾಗ ಅವರಿಗೆ ಈ ರೀತಿ ಅನ್ನಿಸಿರುತ್ತೆ, ದೇವರು ಈ ಮಗುವಿಗಾಗಿ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಅಂತ. We can't let it be killed. ಈ ಮಗು ಕೊಲ್ಲಲ್ಪಡಬಾರದು, ಅದಕ್ಕೆ ನಾವು ಅನುಮತಿಸಬಾರದು. We can't let the soldiers come and kill it. ಸೈನಿಕರು ಬಂದು ಈ ಮಗುವನ್ನ ಕೊಲ್ಲುವಂತೆ ನಾವು ಬಿಡಬಾರದು. You know, that's the attitude every person should have towards their child. ಪ್ರತಿಯೊಬ್ಬರು ತಮ್ಮ ಮಕ್ಕಳ ಅಂದ್ರೆ ಮಗುವಿನ ವಿಷಯವಾಗಿ ಈ ಒಂದು ಮನೋಭಾವವನ್ನು ಹೊಂದಿರಬೇಕು. I want to ask all of you sitting here. ಇಲ್ಲಿ ಕೂತಿರುವಂತ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. Do you look at all of your children that way? ನಿಮ್ಮ ಎಲ್ಲಾ ಮಕ್ಕಳನ್ನು ನೀವು ಆ ರೀತಿಯಾಗಿ ನೋಡ್ತೀರಾ? No matter how many children you have? ನೀವು ಎಷ್ಟೇ ಜನ ಮಕ್ಕಳನ್ನ ಹೊಂದಿದ್ರೂ ಪರವಾಗಿಲ್ಲ. You feel, oh, I have too many children. ನೀವು ಹೇಳ್ಬಹುದು ನನಗೆ ಅನೇಕ ಮಕ್ಕಳಿದ್ದಾರೆ ಅಂತ. Really? Which one do you want to be killed? ನಿಜವಾಗ್ಲೂನಾ? ಯಾವ ಮಗು ಕೊಲ್ಲಲ್ಪಡಬೇಕು ಹಾಗಾದ್ರೆ? Tell me. ಹೇಳ್ರಿ. Which one do you want to get rid of? ನೀವು ಯಾವ ಮಗುವನ್ನ ತೊರೆಯಲು ಬಯಸುತ್ತೀರಿ? So many people want to get rid of that child when it's a baby or in the womb. ಅನೇಕರು ತಾಯಿಯ ಗರ್ಭದಲ್ಲಿರುವಾಗ ಆ ಮಗು ಶಿಶುವಾಗಿರುವಾಗ ಅದನ್ನು ತೊರೆಯಲು ಇಷ್ಟಪಡ್ತಾರೆ. I said just hang on, wait till it grows up 5 or 6 years old, then decide whether you want to kill it or not. ನಾನು ಹೇಳ್ತೀನಿ, ಸ್ವಲ್ಪ ತಡ್ಕೊಳ್ರಿ, ಆ ಮಗು 5-6 ವರ್ಷದ ತನಕ ನೋಡ್ರಿ, ಆಗ ಕೊಲ್ಲಬೇಕು ಬೇಡ ನಿರ್ಧರಿಸ್ರಿ ಅಂತ. You change your mind. ಅದು ನಿಮ್ಮ ಮನಸ್ಸನ್ನ ಬದಲಾಯಿಸುತ್ತೆ. Moses' mother didn't want that child to be killed. ಮೋಶೆಯ ತಾಯಿಗೆ ತನ್ನ ಮಗು ಕೊಲ್ಲಲ್ಪಡಬಾರದು ಎಂಬ ಬಯಕೆ ಇತ್ತು. It says in Hebrews 11 she saw it as a good child. Every child is a good child. ಹಿಬ್ರಿಯ 11ರಲ್ಲಿ ಆಕೆಯು ತನ್ನ ಮಗುವನ್ನ ಸುಂದರ ಅಥವಾ ಒಳ್ಳೆಯದೆಂದು ನೋಡಿದಳು. ಪ್ರತಿಯೊಂದು ಮಗುವು ಸುಂದರವೇ. And so God protected that child and God had a plan. ಅದಕ್ಕಾಗಿ ದೇವರು ಆ ಮಗುವನ್ನ ಸಂರಕ್ಷಿಸಿದರು, ಅದಕ್ಕಾಗಿ ಯೋಜನೆಯನ್ನ ಹಾಕಿಕೊಂಡಿದ್ದರು. And Pharaoh's daughter came to the bathing place and saw the baby. ಫರೋಹನ ಮಗಳು ಆ ಒಂದು ಸ್ನಾನದ ಸ್ಥಳಕ್ಕೆ ಬರ್ತಾಳೆ, ಅಲ್ಲಿ ಮಗುವನ್ನ ನೋಡ್ತಾಳಲ್ಲಿ. It's all sovereignty of God and allowed the crocodiles. God kept the crocodiles away. ದೇವರ ಸರ್ವಶಕ್ತಿಗೆ ಹಸ್ತದಡಿ ಎಲ್ಲಾ ಮೊಸಳೆಗಳನ್ನ ದೇವರು ದೂರ ಇಟ್ಟಿದ್ರು ಆ ಮಗುವಿನಿಂದ. It's amazing how God protects those who He has a plan for. And I want to tell you, all of us are alive today because God's got a plan for your life and mine. ದೇವರು ತನ್ನ ಯೋಜನೆಯನ್ನ ಯಾರ ಮೇಲೆ ಹಾಕೊಂಡಿರ್ತಾರಲ್ಲ ಅಂತವರನ್ನ ಸಂರಕ್ಷಿಸುವುದನ್ನ ನೋಡುವಾಗ ಅದೊಂದು ಅದ್ಭುತವೇ ಸರಿ. ನಾವೆಲ್ಲ ಇವತ್ತು ಜೀವಂತ ಇದೀವಿ ಯಾಕಂದ್ರೆ ದೇವರು ನನ್ನ ಮತ್ತು ನಿಮ್ಮ ಜೀವಿತಕ್ಕಾಗಿ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. Don't think it is because of your cleverness or some doctor treated you. It's all rubbish. ಈ ರೀತಿ ಯೋಚನೆ ಮಾಡಬೇಡ್ರಿ, ಇದು ನನ್ನ ಬುದ್ಧಿವಂತಿಕೆಯಿಂದ ಮತ್ತು ಯಾರೋ ಒಬ್ಬ ವೈದ್ಯರು ನನಗೆ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅನ್ನೋದ್ರಿಂದ, ಆ ರೀತಿ ಅಲ್ಲ, ಅದು ಕಸದ ಬುಟ್ಟಿಗೆ ಸಮ. God has a plan for your life, otherwise you and I would be dead long ago. ದೇವರು ನಿಮ್ಮ ಜೀವಿತಕ್ಕಾಗಿ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ, ಇಲ್ಲವಾದಲ್ಲಿ ನಾನು ಮತ್ತು ನೀವು ಯಾವಾಗಲೂ ಮರಣ ಹೊಂದಬೇಕಾಗಿತ್ತು. I know for that. I don't know how many scooter accidents I have been saved from in the 42 years I rode scooters in this city. ಈ ಒಂದು ಪಟ್ಟಣದಲ್ಲಿ ನಾನು 42 ವರ್ಷಗಳ ಕಾಲ ಸ್ಕೂಟರ್ ಓಡಿಸಿದ್ದೇನೆ. ಎಷ್ಟೋ ಸ್ಕೂಟರ್ ಅಪಘಾತಗಳಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಅದು ನನಗೆ ಲೆಕ್ಕ ಇಲ್ಲ. A lot of angels will tell me that when I go to heaven. ಅನೇಕ ದೂತರು ನನಗೆ ಅವೆಲ್ಲ ಹೇಳ್ತಾರೆ ನಾನು ಪರಲೋಕಕ್ಕೆ ಹೋದಾಗ. They show me the videos and they say, "Did you know you were going to have an accident here and I was there?" I say, "Oh,
I didn't even know that. ನನಗೆ ವಿಡಿಯೋ ತೋರಿಸ್ಕೊಡ್ತಾರೆ ಅವರು. ನಿನಗೆ ಗೊತ್ತಾ ಇಲ್ಲಿ ಅಪಘಾತ ಆಗಬೇಕಾಗಿತ್ತು, ನಾವೆಲ್ಲ ತಪ್ಪಿಸಿ ಕಾಪಾಡಿದ್ವಿ ಅಂತ. ಹೌದಾ, ಅದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತೀನಿ ನಾನು ಅವಾಗ. But I know there were many things like that. I believe with all my heart. Same with you, even if you don't ride scooters. ಅನೇಕ ಸಂಗತಿಗಳು ನನ್ನ ಜೀವಿತದಲ್ಲಿ ಇವೆಲ್ಲ ಸಂಭವಿಸುತ್ತವೆ ಎಂಬುದಾಗಿ ನಾನು ನಂಬ್ತೇನೆ. ನಿಮಗೂ ಕೂಡ, ನೀವು ಸ್ಕೂಟರ್ ಓಡಿಸಲಿಲ್ಲ ಅಂದ್ರೂ ಕೂಡ Many accidents and things God has saved you and me from. It's not our cleverness. ದೇವರು ಅನೇಕ ಅಪಘಾತಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾರೆ. ಇದು ನಮ್ಮ ಬುದ್ಧಿವಂತಿಕೆಯಿಂದ ಆಗಿದ್ದಲ್ಲ. I want to tell you, my dear brothers and sisters, it is because God has a plan for your life. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ದೇವರು ನಿಮಗಾಗಿ ಯೋಜನೆಯನ್ನು ಹಾಕಿಕೊಂಡಿರುವುದರಿಂದ ಇದು ಸಾಧ್ಯ. But as Moses grew up ಮೋಶೆಯು ಬೆಳೆದಂತೆ and he got educated in Egypt's palaces and he was rich, ಆತನು ಅರಮನೆಯಲ್ಲಿ ಮತ್ತು ಐಗುಪ್ತದಲ್ಲಿ ವಿದ್ಯಾವಂತನಾಗಿದ್ದನು ಮತ್ತು ಐಶ್ವರ್ಯವಂತನಾಗಿದ್ದನು. educated and powerful, strong, muscular, great preacher. ವಿದ್ಯಾವಂತನಾಗಿದ್ದನು, ಬಲಶಾಲಿಯುಳ್ಳವನಾಗಿದ್ದನು, ಬಲಿಷ್ಠನಾಗಿದ್ದನು, ದೊಡ್ಡ ಪ್ರಸಂಗಿಯಾಗಿದ್ದನು. It says that in Acts 7 he was very powerful in speaking. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಆತನು ಮಾತನಾಡುವುದರಲ್ಲಿ ಬಹಳ ಪ್ರವೀಣನಾಗಿದ್ದನು. He could not serve God at the age of 40 ಆತನು 40ನೇ ವಯಸ್ಸಿನಲ್ಲಿ ಇರುವಾಗ ದೇವರಿಗೆ ಸೇವೆ ಮಾಡಲು ಆಗಲಿಲ್ಲ. because of one reason, ಯಾಕಂದ್ರೆ ಅದು ಒಂದೇ ಕಾರಣಕ್ಕಾಗಿ, only one. ಒಂದೇ ಒಂದು. He had position, just like Lucifer or the head of the angels. He had position. ಆತನಿಗೆ ಸ್ಥಾನಮಾನ ಇತ್ತು. ಅದು ಯಾವ ತರ ಅಂದ್ರೆ ಲೂಸಿಫರನು ದೂತರಿಗೆ ಮುಖ್ಯಸ್ಥನಾಗಿದ್ದನಲ್ಲ, ಆ ರೀತಿಯಾದಂತ ಒಂದು ಸ್ಥಾನಮಾನ. Education, power, wisdom, wealth. ವಿದ್ಯಾಭ್ಯಾಸ, ಅಧಿಕಾರ ಮತ್ತು ಐಶ್ವರ್ಯ. But he lacked humility. ಆದರೆ ಒಂದೇ ಒಂದು ಕೊರತೆ ಅವನಿಗಿದ್ದಿದ್ದು, ಅದು ದೀನತೆ. And God says he can never be the leader of my people if he doesn't have this. ದೇವರು ಹೇಳಿದ್ರು, ಆತನಿಗೆ ದೀನತೆ ಇಲ್ಲ ಅಂದ್ರೆ ನನ್ನ ಜನರಿಗೆ ಆತನು ನಾಯಕನಾಗಲು ಆಗೋದಿಲ್ಲ ಎಂಬುದಾಗಿ. He was the most qualified person in Egypt. ಮೋಶೆಯು ಐಗುಪ್ತದಲ್ಲಿ ಅತಿ ಹೆಚ್ಚು ಅರ್ಹತೆಯುಳ್ಳ ವ್ಯಕ್ತಿಯಾಗಿದ್ದನು. But he was not fit to lead God's people. ಆದರೆ ದೇವರ ಜನರನ್ನ ನಡೆಸಲು ಇನ್ನು ಅರ್ಹನಾಗಿರಲಿಲ್ಲ. And I want to say to you, that's the problem with many Christians who are in leadership today. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಇಂದಿನ ಅನೇಕ ಕ್ರೈಸ್ತ ನಾಯಕರಿಗೆ ಇರುವಂತ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, they lack the number one quality for leadership, humility. ನಾಯಕತ್ವಕ್ಕೆ ಬೇಕಾದಂತ ಮೊದಲ ದೀನತೆಯ ಕೊರತೆ ಅವರೆಲ್ಲರಿಗಿದೆ. They got Bible knowledge, they gone to seminaries, they got degrees, so many degrees after their name. ಅವರಿಗೆ ಸತ್ಯವೇದ ತಿಳುವಳಿಕೆ ಇದೆ, ಅವರ ಹೆಸರಿನ ಹಿಂದ್ಗಡೆ ಅನೇಕ ಪದವಿಗಳಿದೆ, ಸೆಮಿನಾರ್ಗಳನ್ನ ನಡೆಸಿಕೊಡ್ತಾರೆ. They are very capable speakers, but they lack humility, and God says no. ಅವರು ಮಾತನಾಡುವುದರಲ್ಲಿ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ, ಆದರೂ ದೀನತೆಯ ಕೊರತೆ ಇರುವುದರಿಂದ ದೇವರು ಅವರಿಗೆ ಬೇಡ ಅಂತ ಹೇಳ್ತಾರೆ. He said no to Moses. ಮೋಶೆಗೂ ಕೂಡ ಅದೇ ರೀತಿ ಬೇಡ ಅಂತ ಹೇಳಿದ್ರು. And he'll say no to you no matter what qualifications you have, Bible knowledge, whatever it is. ನಿಮಗೆ ಸತ್ಯವೇದ ಜ್ಞಾನ ಆಗ್ಬೋದು, ಬೇರೆ ಯಾವುದೇ ಸಾಮರ್ಥ್ಯ ಇದ್ರೂ ಕೂಡ ದೇವರು ನಿಮಗೂ ಕೂಡ ಹೇಳುತ್ತಾರೆ ಬೇಡ ಎಂಬುದಾಗಿ. And God said, I've got to humble this man. ದೇವರು ಹೇಳಿದ್ರು, ಈ ಮನುಷ್ಯನನ್ನ ನಾನು ದೀನನನ್ನಾಗಿಸಬೇಕು, otherwise I'll never be able to use him. ಇಲ್ಲ ಅಂದ್ರೆ ನಾನು ಈತನನ್ನ ಉಪಯೋಗಿಸಿಕೊಳ್ಳಲು ಆಗುವುದಿಲ್ಲ. I got a plan for his life. ನಾನು ಆತನ ಜೀವಿತಕ್ಕಾಗಿ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. And what does God do? ಹಾಗಾದ್ರೆ ದೇವರು ಏನು ಮಾಡುತ್ತಾರೆ? God allows Moses to get angry at an Egyptian. ದೇವರು ಅನುಮತಿಸಿದ್ರು ಮೋಶೆಯು ಐಗುಪ್ತನ ಮೇಲೆ ಕೋಪಗೊಳ್ಳುವಂತೆ. He saw hitting a Hebrew and he went and hit that fellow with one blow and killed him. ಐಗುಪ್ತನು ಹಿಬ್ರಿಯನನ್ನ ಹೊಡೆದು ಹಾಕುವಾಗ ಅದನ್ನು ನೋಡಿದ ಮೋಶೆಯು ಆ ಐಗುಪ್ತನನ್ನ ಒಂದೇ ಏಟಿಗೆ ಹೊಡೆದು ಹಾಕಿಬಿಟ್ಟನು. See how strong he was? ನೋಡ್ರಿ ಎಷ್ಟು ಬಲಶಾಲಿಯಾಗಿದ್ದ ಆತ. One blow on the Egyptian's face and he died. ಒಂದೇ ಏಟಿಗೆ ಐಗುಪ್ತನು ಸತ್ತು ಹೋಗಿಬಿಟ್ಟನು. And the news went round ಈ ವಾರ್ತೆಯು ಸುತ್ತಲೂ ಹರಡಿತು, that Moses has killed an Egyptian. ಮೋಶೆಯು ಐಗುಪ್ತನನ್ನ ಕೊಂದು ಬಿಟ್ಟನು ಎಂಬುದಾಗಿ. And Pharaoh heard of it and he had to run for his life. ಫರೋಹನು ಅದನ್ನು ಕೇಳಿಸಿಕೊಂಡಾಗ ಮೋಶೆಯು ತನ್ನ ಜೀವವನ್ನ ಉಳಿಸಿಕೊಳ್ಳಲು ಅಲ್ಲಿಂದ ಓಡಬೇಕಾಯಿತು. And in the sovereignty of God he lands up in a place to drink water. ದೇವರ ಸಾರ್ವಭೌಮತ್ವದಲ್ಲಿ ಆತನು ಒಂದು ನೀರು ಕುಡಿಯುವ ಸ್ಥಳಕ್ಕೆ ಬಂದನು. And one local heathen priest, his daughters have come there to feed their flock. ಅಲ್ಲಿ ಒಬ್ಬ ಅನ್ಯನಾದ ಯಾಜಕನಿಗೆ ಕುಮಾರ್ತೆಯರಿದ್ರು. ಆ ಕುಮಾರ್ತೆಯರು
ತಮ್ಮ ತಂದೆಯ ಮಂದೆಗಳಿಗೆ ನೀರನ್ನ ಕುಡಿಸುವುದಕ್ಕಾಗಿ ಅಲ್ಲಿ ಸೇರಿ ಬರ್ತಾರೆ. And some people come to fight with those women, and Moses protects those women. ಕೆಲವು ಜನರು ಆ ಸ್ತ್ರೀಯರೊಟ್ಟಿಗೆ ಜಗಳ ಮಾಡಲು ಅಂದರೆ ತೊಂದರೆ ಕೊಡಲು ಬಂದಾಗ ಮೋಶೆಯು ಆ ಸ್ತ್ರೀಯರನ್ನ ಸಂರಕ್ಷಿಸುತ್ತಾನೆ. And they went and tell their father, this man protected us. ಅವರು ಹೋಗಿ ತಮ್ಮ ತಂದೆಗೆ ಹೇಳ್ತಾರೆ, ಈ ಮನುಷ್ಯನು ನಮ್ಮನ್ನ ಕಾಪಾಡಿದನು ಅಂತ. So that priest calls Moses home. ಆಗ ಯಾಜಕನು ಮೋಶೆಯನ್ನ ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. And that's how he gets his food, and he marries the daughter of one of that heathen priest who was not a Jew. ಆ ರೀತಿಯಾಗಿ ಆತನಿಗೆ ಆಹಾರ ಸಿಗತ್ತೆ ಮತ್ತು ಯೆಹೂದ್ಯನಲ್ಲದಂತ ಒಬ್ಬ ಅನ್ಯ ಯಾಜಕನ ಕುಮಾರ್ತೆಯನ್ನ ಆತನು ಅಂದರೆ ಮೋಶೆಯು ಮದುವೆ ಆಗುತ್ತಾನೆ. And not only that, he had to live supported by that man. ಅದು ಮಾತ್ರ ಅಲ್ಲ, ಆ ಮನುಷ್ಯನ ಬೆಂಬಲದಿಂದಲೇ ಮೋಶೆಯು ಜೀವಿಸಬೇಕಾಗಿತ್ತಲ್ಲಿ. This great prince of Egypt, God is doing a work in humbling him. ಆತನು ಐಗುಪ್ತದ ದೊಡ್ಡ ರಾಜನಾಗಿದ್ದನು. ಆತನನ್ನ ದೇವರು ದೀನನನ್ನಾಗಿಸುವ ಕಾರ್ಯದಲ್ಲಿ ತೊಡಗಿದ್ದರು. Live in a desert. ಆ ಒಂದು ಮರುಭೂಮಿಯಲ್ಲಿ ಜೀವಿಸುವಂತದ್ದು. Get rid of your idea of a prince and ನಾನು ರಾಜನು ಎಂಬ ಯೋಚನೆಯನ್ನು ತೆಗೆದುಹಾಕುವಂತದ್ದು. be a servant of a heathen priest, marry his daughter. ಆ ಯಾಜಕನ ಸೇವಕನಾಗಿರುವಂತದ್ದು ಒಬ್ಬ ಅನ್ಯ ಯಾಜಕನ ಕುಮಾರ್ತೆಯನ್ನ ಮದುವೆಯಾಗುತ್ತಾನೆ. And live here not for 1 year. I mean, to live in your father-in-law's house even for 6 months will be a torture for most people. 1 ವರ್ಷ ಅಲ್ಲಿ ಜೀವಿಸುವಂತದ್ದು ಅಲ್ಲ, ನಿಮ್ಮ ಮಾವನ ಮನೆಯಲ್ಲಿ 6 ತಿಂಗಳು ಇದ್ರೂ ಸಾಕು, ನಿಮ್ಮಲ್ಲಿ ಕೆಲವರಿಗೆ ಅದು ಬಹಳ ಹಿಂಸೆ ಅಂತ ಅನಿಸುತ್ತೆ. Live in your father-in-law's house for 40 years. That's enough to humble anybody. ಮಾವನ ಮನೆಯಲ್ಲಿ 40 ವರ್ಷ ಜೀವನ ಮಾಡುವಂತದ್ದು ಅಷ್ಟೇ ಸಾಕು ಒಬ್ಬ ಮನುಷ್ಯನನ್ನ ದೀನನನ್ನಾಗಿಸುವುದಕ್ಕೆ. And that is how God broke the man who was to be the greatest prophet that Israel had. ಇಸ್ರಾಯೇಲರಿಗೆ ಒಬ್ಬ ದೊಡ್ಡ ಪ್ರವಾದಿಯಾಗಬೇಕಾಗಿದ್ದ ಒಬ್ಬ ಮನುಷ್ಯನನ್ನು ದೇವರು ಈ ರೀತಿಯಾಗಿ ಮುರಿದರು. That's how he was prepared. ಆ ರೀತಿಯಾಗಿ ಮೋಶೆಯು ಸಿದ್ಧಗೊಂಡನು. His heart was lifted up. Remember those words? ಆತನ ಹೃದಯವು ಹೆಚ್ಚಿಸಲ್ಪಟ್ಟಿತು. ಆ ಮಾತುಗಳನ್ನ ನೆನಪಿಡ್ರಿ. His heart was lifted up. ಆತನ ಹೃದಯವು ಹೆಚ್ಚಿಸಲ್ಪಟ್ಟಿತು. Moses, I am the leader. ಮೋಶೆಯು ಹೇಳ್ದ, ನಾನು ನಾಯಕನು ಎಂಬುದಾಗಿ. I've been Egypt. I'm 40 years old. I'm muscular. I can speak well. ನಾನು 40 ವರ್ಷದ ವಯಸ್ಸಿನವನು, ಬಲಿಷ್ಠನು, ಚೆನ್ನಾಗಿ ಮಾತನಾಡುವಂತವನು. I got such influence. I can deliver the Israelites. Sure, with my influence, I'll do it. ನಾನು ಒಂದು ದೊಡ್ಡ ಪ್ರಭಾವವನ್ನು ಹೊಂದಿದ್ದೇನೆ. ಆ ಒಂದು ಪ್ರಭಾವದಿಂದಲೇ ನಾನು ಇಸ್ರಾಯೇಲರನ್ನ ಬಿಡಿಸುತ್ತೇನೆ ಎಂಬ ಮನೋಭಾವ ಆತನಲ್ಲಿತ್ತು. God says, you don't know. ದೇವರು ಹೇಳಿದ್ರು, ನಿನಗೆ ಗೊತ್ತಿಲ್ಲ ಅಂತ. He broke him so much so that ಆತನನ್ನ ಯಾವ ಮಟ್ಟಿಗೆ ದೇವರು ಮುರಿದರು ಅಂತ ಅಂದ್ರೆ, at the burning bush when God met with Moses and God said, you're going to deliver my people. You know what he says? ಉರಿಯುತ್ತಿರುವಂತ ಪೊದೆಯಲ್ಲಿ ದೇವರು ಆತನನ್ನ ಸಂಧಿಸಿದಾಗ ದೇವರು ಈ ರೀತಿ ಹೇಳ್ತಾರ ಆತನಿಗೆ, ನೀನು ನನ್ನ ಜನರನ್ನ ಬಿಡಿಸುತ್ತಿ ಅಂತ. ಆಗ ಮೋಶೆ ಏನಂತ ಹೇಳ್ದ ಗೊತ್ತಾ? Lord, I can't speak. ಕರ್ತರೇ, ನನಗೆ ಮಾತನಾಡಲು ಆಗೋದಿಲ್ಲ ಅಂತ ಹೇಳ್ದ. You know, Acts chapter 7 says he was a powerful speaker when he was 40. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಆತನು 40ನೇ ವಯಸ್ಸಿನಲ್ಲಿ ಇರುವಾಗ ಬಲಶಾಲಿಯಾದ ಪ್ರಸಂಗಿಯಾಗಿದ್ದನು. What happened in the next 40 years? ಮುಂದಿನ 40 ವರ್ಷ ಹಾಗಾದ್ರೆ ಏನಾಯ್ತು ಆತನಲ್ಲಿ? God humbled him so much that he said, Lord, I don't know how to speak. ದೇವರು ಆತನನ್ನ ಬಹಳಷ್ಟು ತಗ್ಗಿಸಿದರು. ಆಗ ಆತ ಹೇಳ್ದ, ನನಗೆ ಮಾತನಾಡಲು ಬರುವುದಿಲ್ಲ ಅಂತ. Please send somebody else. I can't speak. And kept on saying that. ಆತನು ಹೇಳ್ದ, ನನಗೆ ಮಾತನಾಡಲು ಆಗುವುದಿಲ್ಲ, ಬೇರೆ ಯಾರನ್ನಾದ್ರೂ ಕಳುಹಿಸಿ ಕೊಡು ಅಂತ. ಆತನು ಹೇಳ್ತಾನೆ ಇದ್ದ ಅದನ್ನ. It was not artificial humility. He really felt, I am incapable of doing this job. ಆತನು ಸುಮ್ಮನೆ ನಕಲಿ ದೀನತೆಯಿಂದ ಹೇಳ್ತಿದ್ದದ್ದಲ್ಲ ಅದು. ಆತನು ನಿಜವಾಗ್ಲೂ ಹೇಳ್ದ, ನಾನು ಅಸಮರ್ಥನು ಈ ಒಂದು ಕೆಲಸವನ್ನ ಮಾಡಲು ಅಂತ. And I want to say to you, my brothers and sisters, ಪ್ರಿಯ ಸಹೋದರ ಮತ್ತು ಸಹೋದರಿ, ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ, it is when you come to that place that you have understood humility. ನೀವು ಆ ಸ್ಥಳಕ್ಕೆ ಬಂದಾಗ ನೀವು ದೀನತೆಯನ್ನ ಅರ್ಥ ಮಾಡಿಕೊಂಡಿರುತ್ತೀರಿ. I am incapable of doing this job of being a witness for Christ. ನಾನು ಕ್ರಿಸ್ತನಿಗೆ ಸಾಕ್ಷಿಯಾಗಲು ಆ ಒಂದು ಕೆಲಸವನ್ನ ಮಾಡಲು ನಾನು ಅಸಮರ್ಥನು ಎಂದು ಹೇಳುವಾಗ, I am incapable of overcoming sin. ನಾನು ಪಾಪವನ್ನ ಜಯಿಸಲು ಅಸಮರ್ಥನು ಎಂದು ಹೇಳುವಾಗ, I am incapable of
I mean, I say that to myself, I'm incapable of being an elder. ನನಗೆ ನಾನೇ ಹೇಳಿಕೊಳ್ಳುತ್ತೇನೆ, ನಾನು ಸಭಾ ಹಿರಿಯನಾಗಲು ಅಸಮರ್ಥನು ಎಂಬುದಾಗಿ. The day I think I'm capable, I'm doomed. ನಾನು ಯಾವಾಗ ಸಮರ್ಥನು ಎಂಬುದಾಗಿ ಯೋಚಿಸಲು ಪ್ರಾರಂಭಿಸುತ್ತೇನೋ ಆವಾಗ ನಾನು ಅವನತಿ ಹೊಂದುತ್ತೇನೆ. I will never feel like that. I'm totally incapable of being an elder. ನಾನು ಸಮರ್ಥನು ಎಂಬುದಾಗಿ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಾನು ಸಭಾ ಹಿರಿಯನಾಗಲು ಅಸಮರ್ಥನು ಸಂಪೂರ್ಣವಾಗಿ ಅಂತ ಹೇಳಿದ್ದೇನೆ. How in the world can I take this responsibility of God's work of all things? ಈ ಲೋಕದಲ್ಲಿ ನಾನು ಈ ಜವಾಬ್ದಾರಿಯನ್ನು ಹೇಗೆ ತೆಗೆದುಕೊಳ್ಳಲಿ? ಎಲ್ಲ ಸಂಗತಿಗಳಲ್ಲಿ ದೇವರ ಕೆಲಸವನ್ನ ಮಾಡುವಂತ ಜವಾಬ್ದಾರಿ. Then God said to him, now you're ready. ಆಗ ದೇವರು ಮೋಶೆಗೆ ಹೇಳ್ತಾರೆ, ನೀನು ಈಗ ಸಿದ್ಧನಾಗಿದ್ದಿ, Now go and I'll be with you. ಈಗ ಹೋಗು, ನಾನು ನಿನ್ನೊಟ್ಟಿಗೆ ಇರ್ತೀನಿ. And he did the greatest deliverance and led those Israelites through the wilderness for 40 years. ಆತನು ದೊಡ್ಡ ಬಿಡುಗಡೆಯನ್ನ ತಂದನು. ಆ ಇಸ್ರಾಯೇಲರು ಅರಣ್ಯದಲ್ಲಿ 40 ವರ್ಷ ಅಲೆದಾಡುತ್ತಿದ್ದರಲ್ಲಿ. Another example before Moses was Jacob. ಮತ್ತೊಂದು ಉದಾಹರಣೆ, ಮೋಶೆಯ ಮೊದಲು ಯಾಕೋಬನು. He was a crook from the time he was born. ಆತನು ಹುಟ್ಟಿದಂದಿನಿಂದ ವಂಚಕನಾಗಿದ್ದನು. Always grabbing. He grabbed his brother's leg. He was a twin. ಆತನು ಯಾವಾಗಲೂ ದೋಚುತ್ತಿದ್ದನು. ಆತನು ಅವಳಿ ಜವಳಿಯಾಗಿದ್ದಾಗ ತನ್ನ ಸಹೋದರನ ಕಾಲನ್ನು ಹಿಡಿದುಕೊಂಡಿದ್ದನು. He was a twin who wanted to come out of his mother's womb first. ಆತನು ಅವಳಿ ಜವಳಿಯಾಗಿದ್ದಾಗ ತನ್ನ ತಾಯಿಯ ಗರ್ಭದಿಂದ ಮೊದಲು ಬರಲು ಪ್ರಯತ್ನಿಸಿದನು. And they were struggling inside Rebekah's womb, and somehow Esau pushed his way out and Jacob grabbed his leg and said, hey, I want to get out first. ಅವರಿಬ್ಬರು ಹೊರಬರಲು ಪ್ರಯತ್ನಿಸುತ್ತಿರುವಾಗ ಏಸಾವನು ಹೇಗೋ ಮೊದಲು ಬಂದನು. ಯಾಕೋಬನು ಆತನ ಕಾಲನ್ನ ಹಿಡಿದುಕೊಂಡಿದ್ದನು, ನಾನು ಮೊದಲು ಹೋಗಬೇಕು ಎಂಬುದಾಗಿ. And I don't think there's ever been a twin birth like that, where one twin comes out holding the leg of the other. ಯಾವ ಅವಳಿ ಜವಳಿ ಮಕ್ಕಳ ಹುಟ್ಟುವಿಕೆಯಲ್ಲಿ ಈ ರೀತಿಯಾಗಿದೆ ಎಂಬುದನ್ನು ಕಲ್ಪಿಸಿಕೊಳ್ಳಲ್ಲ. ಒಂದು ಹೊರಗೆ ಬರುವಾಗ ಮತ್ತೊಂದು ಕಾಲನ್ನು ಹಿಡಿದುಕೊಳ್ಳುವಂಥದ್ದು. That's unique, you know. And so they saw that and they named him Grabber, Jacob. That's what it means. ಇದೊಂದು ವಿಶಿಷ್ಟ ಅಲ್ವಾ? ಇದನ್ನ ನೋಡಿದ ಮೇಲೆ ಅವರು ಆತನಿಗೆ ದೋಚುವಾತನು ಅಂದರೆ ಯಾಕೋಬನು ಎಂಬುದಾಗಿ ಹೆಸರಿಟ್ರು. ಯಾಕೋಬನ ಅರ್ಥ ಅದೇ ಆಗಿದೆ. And then he grabbed his brother's birthright. ಆತನು ತನ್ನ ಸಹೋದರನ ಚೊಚ್ಚಲುತನದ ಹಕ್ಕನ್ನು ದೋಚಿದನು. And then through lot of shrewdness he tried to grab his uncle's daughter Rachel. ನಂತರ ಆತನು ತನ್ನ ಜಾಣತನದಿಂದ ತನ್ನ ಚಿಕ್ಕಪ್ಪನ ಮಗಳಾದ ರಾಹೇಲಳನ್ನು ದೋಚಲು ಪ್ರಯತ್ನಿಸಿದನು. But his uncle was greater crook than him. ಆದರೆ ಆತನ ಚಿಕ್ಕಪ್ಪನು ಆತನಿಗಿಂತ ದೊಡ್ಡ ವಂಚಕನಾಗಿದ್ದನು. And gave him his older daughter. ಆತನಿಗೆ ತನ್ನ ಹಿರಿಯ ಮಗಳನ್ನ ಕೊಟ್ಟನು. And I finally ended up with 2 wives. ಕೊನೆಗೆ ಇಬ್ಬರು ಹೆಂಡತಿಯರನ್ನ ಉಳ್ಳವನಾದನು. And then he, with his crooked ways, grabbed his uncle's sheep and property. ಮತ್ತು ಆತನು ತನ್ನ ವಂಚನೆಯಿಂದ ತನ್ನ ಚಿಕ್ಕಪ್ಪನ ಆ ಒಂದು ಆಸ್ತಿಯನ್ನ, ಕುರಿಗಳನ್ನ ದೋಚಿದನು. He was a grabber till one day it says God broke his hip joint. ಆತನು ದೋಚುತ್ತಲೇ ಇದ್ದನು. ಒಂದು ದಿನ ದೇವರು ಆತನ ತೊಡೆಯ ಕೀಲನ್ನ ಮುರಿದರು. And he couldn't walk. ಆತನು ನಡಿಲಿಕ್ಕೆ ಆಗ್ಲಿಲ್ಲ. He was like a 25-year-old man walking with a cane. ಆತನು ಯಾವ ರೀತಿ ಆಗ್ಬಿಟ್ನಪ್ಪ ಅಂದ್ರೆ 25 ವರ್ಷದ ವಯಸ್ಸಿನವನು ಕೋಲ ನಡೆದುಕೊಂಡು ನಡಿಬೇಕಾಗಿತ್ತು. He was older than 25, but because of the age those days, it's equivalent to a 25-year-old today walking with a cane. ಆತನು 25 ವರ್ಷದ ವಯಸ್ಸಿಗಿಂತ ದೊಡ್ಡವನಾಗಿದ್ದನು. ಆದರೆ ಆ ದಿನಗಳಲ್ಲಿನ ವಯಸ್ಸು 25 ವರ್ಷದ ವಯಸ್ಸಿಗೆ ಸಮನಾಗಿತ್ತು. ಹಾಗೆ ಆತನು ಕೋಲಿನ ಸಹಾಯದಿಂದ ನಡೆದನು. Can you see a 25-year-old? Have you ever seen a 25-year-old young man walking with a cane? ನೀವು ನೋಡ್ಲಿಕ್ಕಾಗತ್ತಾ 25 ವರ್ಷದ ವಯಸ್ಸಿನವನು ಕೋಲನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುವಂತದ್ದು? It's pretty humbling. ಅದು ನನಗೆ ತಗ್ಗಿಸಲ್ಪಡುವ ಒಂದು ವಿಷಯವಾಗಿದೆ. It really is. ಅದು ನಿಜವಾಗ್ಲೂನು. Any of you who are 25 years old, think of how you'll feel walking with a cane. ನೀವು ಯಾರಾದರೂ 25 ವರ್ಷದ ವಯಸ್ಸಿನವರಾಗಿದ್ರೆ ಯೋಚಿಸ್ರಿ, ಕೋಲನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ಹೋಗುವಾಗ ಹೇಗಿರತ್ತೆ ಅಂತ. I feel it's pretty humbling for me at the age of 80 to walk with a cane. ನನಗೆ 80ನೇ ವಯಸ್ಸಿನಲ್ಲಿ ಸಹ ಕೋಲನ್ನ ಹಿಡಿದುಕೊಂಡು ನಡೆಯುವುದು ತಗ್ಗಿಸಲ್ಪಡುವ ಸಂಗತಿಯಾಗಿದೆ ಎಂದು ಅನ್ನಿಸುತ್ತದೆ. Leave alone 25 years old and how God said you got to walk with a cane. ಅದನ್ನು ಬಿಡೋಣ. 25 ವಯಸ್ಸಿನಂತಿರುವ ಆತನಿಗೆ ನೀನು ಕೋಲಿನ ಸಹಾಯದಿಂದಲೇ ನಡೆಯಬೇಕು ಎಂದು ದೇವರು ಹೇಳುವುದನ್ನ ಯೋಚಿಸಿರಿ. And Hebrews 11 says he worshipped God leaning upon his cane. ಹಿಬ್ರಿಯ 11ರಲ್ಲಿ ಈ ರೀತಿ ಹೇಳುತ್ತೆ, ಯಾಕೋಬನು ತನ್ನ ಕೋಲಿನ ಮೇಲೆ ಒರಗಿಕೊಂಡು ದೇವರನ್ನು ಆರಾಧಿಸಿದನು ಅಂತ. That cane that he leaned upon
was a picture of I got to lean upon God all my life. ಆ ಕೋಲಿನ ಮೇಲೆ ಒರಗಿಕೊಳ್ಳುವಂಥದ್ದು ಯಾವುದರ ಚಿತ್ರಣ ಅಪ್ಪ ಅಂದ್ರೆ ನಾನು ದೇವರ ಮೇಲೆ ಯಾವಾಗಲೂ ನನ್ನ ಜೀವಿತ ಪೂರ್ತಿ ಆತುಕೊಂಡಿರಬೇಕು. And if you've learned that lesson, you've learned it. And ನೀವು ಈ ಪಾಠವನ್ನ ಕಲಿತಿದ್ರೆ ನೀವು ಕಲಿತಿದ್ದೀರಿ ಎಂಬುದಾಗಿ ಅರ್ಥ. God broke him, and then he told Jacob, now you are Israel, a prince of God. ದೇವರು ಆತನನ್ನ ಮುರಿದರು. ಆಗ ದೇವರು ಯಾಕೋಬನಿಗೆ ಹೇಳಿದ್ದೇನಪ್ಪ ಅಂದ್ರೆ ನೀನು ಈಗ ಇಸ್ರಾಯೇಲನು ಮತ್ತು ದೇವರ ರಾಜಕುಮಾರನು ಎಂಬುದಾಗಿ. Till now you try to grab, you could not become a prince that way. ಇಲ್ಲಿವರೆಗೂ ನೀನು ದೋಚಿದೆ ಆ ರೀತಿಯಾಗಿ ನೀನು ರಾಜಕುಮಾರನು ಆಗ್ಲಿಕ್ಕೆ ಆಗ್ಲಿಲ್ಲ. So what is the lesson even in the Old Testament? ಹಳೆಯ ಒಡಂಬಡಿಕೆಯಲ್ಲಿರುವ ಪಾಠ ಏನು ಹಾಗಾದ್ರೆ? What is God trying to do with man in order to accomplish his purpose? ದೇವರು ತನ್ನ ಉದ್ದೇಶವನ್ನ ಪೂರೈಸಬೇಕು ಅಂದ್ರೆ ಮನುಷ್ಯನೊಟ್ಟಿಗೆ ಏನನ್ನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ದೇವರು? Break that pride, self-sufficiency, who you think you are. ದೇವರು ನಿಮ್ಮಲ್ಲಿನ ಆ ಒಂದು ಗರ್ವವನ್ನ ಮತ್ತು ಪೂರ್ಣ ಸ್ವಾರ್ಥವನ್ನ ಮತ್ತು ನೀವು ಏನೋ ಅಂತ ಯೋಚಿಸ್ತಿರಲ್ಲ ಅದನ್ನ ಮುರಿಯಲು ಪ್ರಯತ್ನಿಸ್ತಾರೆ. People who live like that ultimately destroy themselves and never fulfill God's purpose for their life. ಯಾರು ಗರ್ವದಲ್ಲಿ ಮತ್ತು ಸ್ವಾರ್ಥದಲ್ಲಿ ಜೀವಿಸುತ್ತಾರಲ್ಲ ಅವರು ತಮ್ಮ ಜೀವಿತವನ್ನ ನಾಶ ಮಾಡಿಕೊಳ್ಳುತ್ತಾರೆ ಮತ್ತು ದೇವರು ಅವರ ಜೀವಿತಕ್ಕಾಗಿ ಇಟ್ಟಂತ ಉದ್ದೇಶವನ್ನ ಪೂರೈಸಲ್ಪಡುವುದಿಲ್ಲ. And usually end up in hell. ಅವರು ಸಾಮಾನ್ಯವಾಗಿ ನರಕದಲ್ಲಿ ಕೊನೆಗಾಣುತ್ತಾರೆ. Along with the first person who said, whose heart was lifted up. ಮೊಟ್ಟ ಮೊದಲನೆಯ ಸಲ ಹೃದಯವು ಹೆಚ್ಚಿಸಲ್ಪಟ್ಟ ಸೈತಾನನ ಜೊತೆ ಇವರು ಸೇರಿಕೊಳ್ಳುವರು. The person whose heart was lifted up first is in hell, will be in the lake of fire eternally. ಯಾವ ಹೃದಯವು ಮೊದಲು ಹೆಚ್ಚಿಸಲ್ಪಟ್ಟಿತೋ ಆತನು ಅಂದರೆ ಸೈತಾನನು ಮೊದಲನೆಯದಾಗಿ ನರಕದಲ್ಲಿ ಇರುವನು, ಶಾಶ್ವತವಾದ ಬೆಂಕಿಯ ಕೆರೆಯಲ್ಲಿ. And all those whose hearts are lifted up like that will join him, that is for sure. ಯಾರ್ಯಾರ ಹೃದಯವು ಆ ರೀತಿಯಾಗಿ ಹೆಚ್ಚಳಪಡುತ್ತದೋ ನಿಶ್ಚಯವಾಗಿ ಆತನೊಟ್ಟಿಗೆ ಹೋಗಿ ನರಕದಲ್ಲಿ ಸೇರಿಕೊಳ್ಳುತ್ತಾರೆ. Call yourself Christian, call yourself born again, call yourself whatever you like. ನಿಮ್ಮನ್ನು ನೀವು ಕ್ರೈಸ್ತನು ಅಂತನಾದರೂ ಕರ್ಕೊಳ್ಳಿ, ಹೊಸದಾಗಿ ಹುಟ್ಟಿದ್ದೇನೆ ಎಂಬುದಾಗಿ ಆದರೂ ಕರೆದುಕೊಳ್ಳ್ರಿ, ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ಕರೆದುಕೊಳ್ಳ್ರಿ. Have this attitude in yourself which is in Christ Jesus, which is the root of salvation. ಕ್ರಿಸ್ತನಲ್ಲಿದ್ದಂಥ ಆ ಒಂದು ಮನಸ್ಸು ಮನೋಭಾವ ನಿಮ್ಮಲ್ಲಿಯೂ ಇರಲಿ. ಇದು ಆ ಒಂದು ರಕ್ಷಣೆಯ ಮೂಲವಾಗಿದೆ, ಅಂದರೆ ಬೇರಾಗಿದೆ. Learn from me, he says, learn gentleness and humility. ನನ್ನಿಂದ ಕಲಿತುಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನನ್ನಿಂದ ಸಾತ್ವಿಕತ್ವ ಮತ್ತು ದೀನತೆಯನ್ನು ಕಲಿತುಕೊಳ್ಳ್ರಿ ಅಂತ ಹೇಳ್ತಾರೆ. Let God break you. ದೇವರು ನಿಮ್ಮನ್ನು ಮುರಿಯಲಿ.